ಹಾಯ್ ಫ್ರೆಂಡ್ಸ್, ಈ ದಿನ ನಾವು 6ನೇ ತರಗತಿಯ ಗದ್ಯ ಭಾಗವಾದ ಪಂಚತಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಎಂ ಗೋಪಾಲಕೃಷ್ಣ ಅಡಿಗ ಅವರು ಈ ಗದ್ಯವನ್ನು ಬರೆದಿರುತ್ತಾರೆ. ಇದು 3ನೇ ಶತಮಾನದ ವಿಷ್ಣುವರ್ಮ ಎಂಬುವರು ಸಣ್ಣ ಸಣ್ಣ ಕಥೆಗಳನ್ನಾಗಿ ರಚಿಸಿದರೆಂದು ಹೇಳಲಾಗಿದೆ. ಈ ಪಂಚತಂತ್ರಗಳು ಹುಟ್ಟಿದ್ದು ಕುತೂಹಲಕಾರಿಯೇ ಹೌದು ಹೇಳಬಹುದು. ಮೊದಲನೇದಾಗಿ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳುವ. ಎಂ ಗೋಪಾಲಕೃಷ್ಣ ಅಡಿಗ ಅವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೊಗೇರ್ ಎಂಬ ಹಳ್ಳಿಯಲ್ಲಿ 1918ರಲ್ಲಿ ಜನಿಸಿದರು. ಇವರು ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಾಹಿತಿಯಾಗಿ ಹಲವಾರು ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಕಟ್ಟುವೆವು ನಾವು ಚಂಡೆ ಮದಳೆ, ಭೂಮಿಗೀತ, ವರ್ಧಮಾನ, ಬತ್ತಲಾರದ ಗಂಗೆ, ಭಾವತರಂಗ ಇವು ಅಡಿಗರ ಪ್ರಮುಖ ಕೃತಿಗಳು. ಇವರ ವರ್ಧಮಾನ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇರಳದ ಕುಮಾರ ಸಮ್ಮಾನ್ ಪ್ರಶಸ್ತಿ, ಮಧ್ಯಪ್ರದೇಶದ ಕಬೀರ್ ಸಮ್ಮಾನ್ ಪ್ರಶಸ್ತಿ, ಪಂಪ ಪ್ರಶಸ್ತಿ ಇನ್ನೂ ಮುಂತಾದ ಗೌರವ ಪ್ರಶಸ್ತಿಗಳು ಅಡಿಗರಿಗೆ ಲಭಿಸಿವೆ. ಇವರು 1992ರಲ್ಲಿ ಮರಣ ಹೊಂದಿದರು. ಪ್ರಸ್ತುತ ಪಂಚತಂತ್ರ ಪಾಠವನ್ನು ಸಾರ್ವಕಾಲಿಕ ಪುಸ್ತಕಗಳು ಮೂಲ ಮನೋಜ್ ದಾಸ್ ಅನುವಾದಿತ ಕೃತಿಯಿಂದ ಆರಿಸಲಾಗಿದೆ. एम गोपालकृष्ण अडिगा उडुपी डिस्ट्रिक्ट के कुंदापुर तालुके के मोगेर बोलने के छोटे से गांव में खेड़े में विलेज में पैदा हुए. 1918 में इनका जन्म हुआ. ये टीचर होके प्रिंसिपल होके भी काम किए हैं और बहुत सारे किताब साहित्य लिखे हैं. उनमें से मेन है कಟ್ಟುವೆವು ನಾವು ಚಂಡೆ ಮದಳೆ, ಭೂಮಿಗೀತ, ವರ್ಧಮಾನ, ಬತ್ತಲಾರದ गंगे, भावतरंग. ये अडिगर उनका बहुत फेमस बुक्स है, कृति है. इनके वर्धमान जो लिखे हैं उसे केंद्र साहित्य अकादमी अवार्ड भी मिला है, राज्य साहित्य अकादमी प्रशस्ति भी मिला है और केरला के कुमार सम्मान अवार्ड भी मिला है, मध्य प्रदेश के कबीर सम्मान. ये बहुत सारे स्टेट्स के फेमस अवार्ड्स है. वो अवार्ड्स गोपाल कृष्ण अडिगा को मिला है. और पंपा अवार्ड, पंपा बोलने का बहुत पुराना कवि है, पोएट है, वो अवार्ड भी एम गोपालकृष्ण अडिगा को मिला है. 1992 में इनका देहांत हो गया. देहांत यानी डेथ हो गया. जो पंचतंत्र जो पाठ जो है वो सर्वकालिक पुस्तक से लिया गया है. एक्चुअली मनोज दास ने लिखा हुआ, इसको कन्नड़ में अनुवाद किया गया है. कौन सा यूनिट है? पंचतंत्र. पंचतंत्र जो पाठ जो लिखा गया है गोपाल कृष्ण अडिगा, इस लेसन को जाते हुए उसका इंट्रोडक्शन कर लेंगे. ಪಾಠ ಪ್ರವೇಶ. ಮಕ್ಕಳೇ, ನೀವು ಕೇಳಲೇಬೇಕಾದ ಓದಲೇಬೇಕಾದ ಕಥೆಗಳಲ್ಲಿ ಪಂಚತಂತ್ರ ಕಥೆಗಳು ಮುಖ್ಯವಾದವು. ಪಂಚತಂತ್ರವು ಪ್ರಾಣಿ ಪ್ರಪಂಚದೊಂದಿಗೆ ಬೆಸೆದ ನೀತಿಗಳು. ನಮ್ಮ ಜೀವನಕ್ಕೆ ಬೇಕಾಗುವ 5 ಮೂಲ ತತ್ವಗಳನ್ನು ಈ ಕಥೆಯಲ್ಲಿ ಉಪದೇಶಿಸುತ್ತವೆ. ಅವುಗಳೆಂದರೆ ಮಿತ್ರಭೇದ, ಮಿತ್ರಲಾಭ, ಯುದ್ಧ ಹಾಗೂ ಶಾಂತಿ, ಲಾಭದ ನಷ್ಟ, ದುಡುಕಿನ
ಕೃತ್ಯಗಳು. ಈ ಕಥೆಗಳನ್ನು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ವಿಷ್ಣುವರ್ಮನು ರಚಿಸಿದನು ಎಂದು ಹೇಳಲಾಗಿದೆ. ಈ ಪಂಚತಂತ್ರ ಕಥೆಗಳು ಹುಟ್ಟಿದ್ದು ಹೇಗೆ? ಕುತೂಹಲಕಾರಿಯಾಗಿದೆ, ನೀವೇ ಓದಿ. बच्चों, ये जो पंचतंत्र कहानी है जो पढ़ने की लायक है बच्चों के लिए, क्योंकि ज़्यादातर ये जो कहानियाँ हैं वो जानवरों के बारे में है। ज़्यादातर इस कहानी जानवरों के बारे में ही है। और ये जो कहानी है नीति कथे, जस्टिस, पॉलिसी, इंसान को कैसा जीना उसके बारे में ज़्यादातर सिखाते हैं। उसमें से 5 चीज़ ज़्यादातर मित्र भेदा, मित्र लाभ यानी कि दोस्ती से फ़ायदा, युद्ध ಹಾಗೂ ಶಾಂತಿ, युद्ध मीन्स वार एंड पीस, लाभದ नष्ट, प्रॉफिट का लॉस, और दुड़किन कृत्यಗಳು. दुड़किन मीन्स अर्जेंट में जो काम करते हैं, सब्र, बिना सब्र के जो काम करते हैं उससे क्या मिलता है बोलने का. ये चीज़ क्रिस्तपूर्व 3ನೇ ಶತಮಾನದಲ್ಲಿ, क्रिस्तपूर्व मीन्स बिफोर क्राइस्ट, ये 3रे शतमान में जो विष्णु शर्मा जो लिखे हैं बोल के बोला जाता है. और इतना इंटरेस्टिंग कहानियाँ हैं कि आप इसको पढ़ के ही समझ जाते हैं. ಪುರಾತನ ಕಾಲದಲ್ಲಿ ಒಬ್ಬ ರಾಜನಿಗೆ 3 ಮಂದಿ ಗಂಡು ಮಕ್ಕಳಿದ್ದರು. पुराने ज़माने में एक राजा था, उसे 3 लड़के थे, ಗಂಡು ಮಕ್ಕಳು. ಪುರಾತನ ಕಾಲದಲ್ಲಿ ಒಬ್ಬ ರಾಜನಿಗೆ 3 ಮಂದಿ ಗಂಡು ಮಕ್ಕಳಿದ್ದರು. ರಾಜಕುಮಾರರು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಕೊಂಚವೂ ಲಕ್ಷ್ಯ ಕೊಡದೆ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದರು. ಇದರಿಂದ ರಾಜನಿಗೆ ತುಂಬ ದುಃಖವಾಯಿತು. ಅವರು ಅದೇ ರೀತಿ ಸಮಯವನ್ನು ವ್ಯರ್ಥ ಮಾಡಿದರೆ ಪಟ್ಟಕ್ಕೆ ಬರಲು ಅವರಲ್ಲಿ ಒಬ್ಬನು ಅರ್ಹನಾಗುವುದಿಲ್ಲ ಎಂದು ರಾಜನಿಗೆ ಗೊತ್ತು. ಅನೇಕ ಅಧ್ಯಾಪಕರನ್ನು ರಾಜ ನೇಮಿಸಿಕೊಂಡ, ಆದರೆ ಎಲ್ಲವೂ ವ್ಯರ್ಥ. ಅಧ್ಯಾಪಕನೊಬ್ಬ ಕಣ್ಣಿಗೆ ಬಿದ್ದರೆ ಸಾಕು, ರಾಜಕುಮಾರ ಭಯದಿಂದ ತತ್ತರಿಸಿ ಕಾಲಿಗೆ ಬುದ್ಧಿ ಹೇಳುತ್ತಿದ್ದರು. ಕಾಲ ಕಳೆಯುತ್ತಾ ಬಂತು. ರಾಜನ ನಿರಾಶೆಯು ಹೆಚ್ಚುತ್ತಾ ಹೋಯಿತು. ಪುರಾತನ ಕಾಲದಲ್ಲಿ, ಬಹುತ್ ಪುರಾನೆ ಜಮಾನೆ ಸೆ, ಪಾಸ್ಟ್, ರಾಜನಿಗೆ 3 ಮಂದಿ ಗಂಡು ಮಕ್ಕಳಿದ್ದರು. एक राजा था, उसको 3 लड़के थे. ರಾಜಕುಮಾರರು ತಮ್ಮ ವಿದ್ಯಾಭ್ಯಾಸ ಕಡೆ ಕೊಂಚವೂ ಲಕ್ಷ್ಯ ಕೊಡದೆ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದರು. और जो लड़के थे बहुत ही लेज़ी थे और वो एजुकेशन के इसमें थोड़ा भी उनको इंटरेस्टिंग नहीं था. लक्ष्य मीन्स इंटरेस्टिंग नहीं था. ಇದರಿಂದ ರಾಜನಿಗೆ ತುಂಬ ದುಃಖವಾಯಿತು. इसलिए राजा को बहुत ही फील हुआ, अनहैप्पी हुआ. ಅವರು ಅದೇ ರೀತಿ ಸಮಯವನ್ನು ವ್ಯರ್ಥ ಮಾಡಿದರೆ ಪಟ್ಟಕ್ಕೆ ಬರಲು ಅವರಲ್ಲಿ ಒಬ್ಬನು ಅರ್ಹನಾಗುವುದಿಲ್ಲ ಎಂದು ರಾಜನಿಗೆ ಗೊತ್ತು. इसी तरह वो अपने वक्त को गुजारते रहे तो ಅವರು ಅದೇ ರೀತಿ ಸಮಯವನ್ನು ವ್ಯರ್ಥ ಮಾಡಿದರೆ ಪಟ್ಟಕ್ಕೆ ಬರಲು ಅವರಲ್ಲಿ ಒಬ್ಬರು ಅರ್ಹನಾಗುವುದಿಲ್ಲ ಎಂದು ರಾಜನಿಗೆ ಗೊತ್ತು. इसी तरह टाइम वेस्ट करते रहे तो वो अधिकार में नहीं रहेंगे. टेकिंग रिस्पॉन्सिबिलिटी ऑफ एम्पायर, अथॉरिटी, ಅರ್ಹನಾಗುವುದಿಲ್ಲ, एबिलिटी नहीं रहते बोल के राजा को पता था. ಅನೇಕ ಅಧ್ಯಾಪಕರನ್ನು ರಾಜ ನೇಮಿಸಿಕೊಂಡ, ಆದರೆ ಎಲ್ಲವೂ ವ್ಯರ್ಥ. बहुत सारे टीचर्स उनको पढ़ाने के लिए अपॉइंटेड किए, फिर भी वो लॉस हो गया.
ಅಧ್ಯಾಪಕನೊಬ್ಬ ಕಣ್ಣಿಗೆ ಬಿದ್ದರೆ ಸಾಕು, ರಾಜಕುಮಾರರು ಭಯದಿಂದ ತತ್ತರಿಸಿ ಕಾಲಿಗೆ ಬುದ್ಧಿ ಹೇಳುತ್ತಿದ್ದರು. एक भी टीचर जो आँख को दिखा तो क्या हुआ, राजकुमार लोग भाग जाते थे, उधर से पढ़ाई के लिए नहीं रुकते थे. ಕಾಲ ಕಳೆಯುತ್ತಾ ಬಂತು, ರಾಜನ ನಿರಾಶೆಯು ಹೆಚ್ಚುತ್ತಾ ಹೋಯಿತು. टाइम बीतते चला गया इसीलिए राजा को बहुत डिसअपॉइंटेड हो गया. निराशे मीन्स डिसअपॉइंटमेंट. ये जब भी कोई टीचर को अरेंज करता था पढ़ाई के लिए तो ये पता चल जाता तो उधर से भाग चले जाते थे, एस्केप हो जाते थे, टीचर से दूर चले जाते थे. ಕೊನೆಗೆ ರಾಜ ತನ್ನ ದೇಶದ ಎಲ್ಲ ವಿದ್ವಾಂಸರನ್ನು ಕರೆಸಿ ಒಂದು ಸಭೆ ಏರ್ಪಡಿಸಿ ಅವರಿಗೆ ತನ್ನ ಸಮಸ್ಯೆಯನ್ನು ವಿವರವಾಗಿ ಹೇಳಿದ. ನಿಮ್ಮಲ್ಲಿ ಯಾರಾದರೂ ನನಗೆ ಸಹಾಯ ಮಾಡಬಲ್ಲಿರಾ ಎಂದು ಪ್ರಶ್ನಿಸಿದ. ಬಹಳ ಹೊತ್ತಿನವರೆಗೂ ಯಾರೂ ಉತ್ತರ ಕೊಡಲಿಲ್ಲ. ಕೊನೆಗೂ ಅವರಲ್ಲೊಬ್ಬ ಎದ್ದು ನಿಂತು, ಮಹಾರಾಜರೇ, ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನನ್ನ ಕೈಗೆ ಒಪ್ಪಿಸಿದರೆ ಕೈಲಾದದ್ದನ್ನು ಮಾಡುತ್ತೇನೆ ಎಂದ. ಈ ವಿದ್ವಾಂಸನೇ ವಿಷ್ಣು ಶರ್ಮಾ. ತನ್ನ ಜ್ಞಾನದಿಂದ ಆತ ಇಡೀ ದೇಶದಲ್ಲಿ ಪ್ರಸಿದ್ಧನಾಗಿದ್ದ. ಅಂಥ ಮನುಷ್ಯ ತನ್ನ ಮಕ್ಕಳಿಗೆ ಪಾಠ ಹೇಳಲು ಮುಂದೆ ಬಂದನೆಂದು ರಾಜನಿಗೆ ತುಂಬ ಸಂತೋಷವಾಯಿತು. ಕೊನೆಗೆ ರಾಜ ತನ್ನ ದೇಶದ ಎಲ್ಲ ವಿದ್ವಾಂಸರನ್ನು ಕರೆಸಿ ಒಂದು ಸಭೆ ಏರ್ಪಡಿಸಿ ಅವರಿಗೆ ತನ್ನ ಸಮಸ್ಯೆಗಳ ವಿವರವನ್ನು ಹೇಳಿದ. लुक एट द पिक्चर. राजा सब विद्वांस मीन्स मिनिस्टर और एजुकेटेड पर्सन को बुला के एक मीटिंग करता है. सभೆ मीन्स हियर मीटिंग. निम्मल्ली यारादरू ನನಗೆ ಸಹಾಯ ಮಾಡಬಲ್ಲಿರಾ? आप लोगों से कोई मुझे सहाय हेल्प कर सकता है? केवल के क्वेश्चन पूछता है. ಬಹಳ ಹೊತ್ತಿನವರೆಗೆ ಯಾರೂ ಉತ್ತರ ಕೊಡಲಿಲ್ಲ. लॉन्ग टाइम नो वन आंसर्ड. कोई भी आंसर नहीं देता है बहुत समय तक. ಕೊನೆಗೆ ಅವರಲ್ಲೊಬ್ಬ ಎದ್ದು ನಿಂತು, ಮಹಾರಾಜರೇ, ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನನ್ನ ಕೈಗೆ ಒಪ್ಪಿಸಿದರೆ ಕೈಲಾದದ್ದನ್ನು ಮಾಡುತ್ತೇನೆ ಎಂದ. उनमें से एक विद्वांस उठ के स्टैंड ओके महाराज, अगर आपके बच्चों को मेरे ताबे छोड़ देते तो मैं जितना होता है मेरे हाथ से मैं हेल्प कर सकता हूँ, मदद कर सकता हूँ. ई विद्वांसने विष्णु शर्मा. ये जो विद्वांस जो खड़ा हो गया, रुक गया, वही है विष्णु शर्मा. ತನ್ನ ಜ್ಞಾನದಿಂದ ಆತ ಇಡೀ ದೇಶದಲ್ಲಿ ಪ್ರಸಿದ್ಧನಾಗಿದ್ದ. इसके जो नॉलेज से बहुत ही फेमस था, कंट्री में फेमस था. कौन? विष्णु शर्मा. ಅಂಥ ಮನುಷ್ಯ ತನ್ನ ಮಕ್ಕಳಿಗೆ ಪಾಠ ಹೇಳಲು ಮುಂದೆ ಬಂದನೆಂದು ರಾಜನಿಗೆ ತುಂಬ ಸಂತೋಷ. इस तरह का इंसान मेरे बच्चों को पढ़ाई के लिए आगे आया तो आगे आ गया बोल के, टीच करने के लिए आ गया बोल के राजा को बहुत खुश होता है. अभी राजा अपने बच्चों को इस विद्वांस के पास छोड़ देता है, सौंप देता है. तो इस विद्वांस यानी कि किस तरह पढ़ाता है बच्चों को, अगले पैरा में हम लोग सीख सकते हैं. ರಾಜನ ಅರಮನೆ ಬಹಳ ದೊಡ್ಡದ್ದು. ಅದರ ಸುತ್ತ ಎತ್ತರವಾದ ಮರಗಳಿದ್ದವು. ರಾಜನ ಅರಮನೆ ಬಹಳ ದೊಡ್ಡದ್ದು. ಅದರ ಸುತ್ತ ಎತ್ತರವಾದ ಮರಗಳಿದ್ದವು. ಉದ್ದವಾಗಿಯೂ ತುಂಬ ಅಗಲವಾಗಿಯೂ ಇದ್ದ ಮೇಲ್ಛಾವಣಿಯ ಕೆಲವು ಭಾಗಗಳ ಮೇಲೆ ಈ ಮರಗಳು ನೆರಳು ಚೆಲ್ಲುತ್ತಿದ್ದವು. ವಿಷ್ಣು ಶರ್ಮಾ ಛಾವಣಿಯ ಮೇಲಿನ ಒಂದು ಏಕಾಂತವಾದ ಮೂಲೆಗೆ ರಾಜಕುಮಾರರನ್ನು ಕರೆದುಕೊಂಡು ಹೋದ. ಅಲ್ಲಿ ತನ್ನ ಮುಂದೆ ಅವರನ್ನು
ಕುಳ್ಳಿರಿಸಿಕೊಂಡು ತಾನು ಕುಳಿತ. ದ ಫಸ್ಟ್ ಪ್ಯಾರ ಐ ಆಮ್ ಎಕ್ಸ್ಪ್ಲೇನಿಂಗ್. ರಾಜ का दरबार घर बहुत ही बड़ा था, ಬಹಳ ದೊಡ್ಡದ್ದು. ಅದರ ಸುತ್ತ ಎತ್ತರವಾದ ಮರಗಳಿದ್ದವು. और सराउंडिंग जो पैलेस के सराउंडिंग बहुत सारे पेड़ थे, ट्रीಸ್ थे. ಉದ್ದವಾಗಿಯೂ ತುಂಬ ಅಗಲವಾಗಿಯೂ ಮೇಲ್ಛಾವಣಿಯ ಕೆಲವು ಭಾಗಗಳ ಮೇಲೆ ಈ ಮರಗಳು ನೆರಳು ಚೆಲ್ಲುತ್ತಿದ್ದವು. इस पेड़ की जो छाँव था, शैडो थे, वो उस ऊपर के ಏರಿಯಾ में पूरे ಕವರ್ हो गए थे. ವಿಷ್ಣು ಶರ್ಮಾ ಚಾವಣಿಯ ಮೇಲಿನ ಒಂದು ಏಕಾಂತವಾದ ಮೂಲೆಯನ್ನು ರಾಜಕುಮಾರ ಕರೆದುಕೊಂಡು ಹೋದ. विष्णु शर्मा जो टीचर नया टीचर मिल गया है, वो इस बच्चों को एकांत साइलेंट जो प्लेस है, क्वाइट लोकेशन, पीस लोकेशन के प्लेस, लोकेशन में क्वाइट लोकेशन प्लेस में लेके गया. किनको? प्रिंस. 3 प्रिंस थे ना, राजकुमार के 3 बच्चे थे, उनको. ಅಲ್ಲಿ ತನ್ನ ಮುಂದೆ ಅವರನ್ನು ಕುಳ್ಳಿರಿಸಿಕೊಂಡು ತಾನು ಕುಳಿತ. और उधर ही उनके सामने look at the picture, the 3 boys are sitting and the Vishnu Sharma sitting this type. ವಿದ್ಯಾಭ್ಯಾಸವನ್ನು ದ್ವೇಷಿಸುತ್ತಿದ್ದ ಆ ರಾಜಕುಮಾರಿ ಮೊದಲು ಇದರಿಂದೇನೋ ಸಂತೋಷವಾಗಲಿಲ್ಲ. ವಿದ್ಯಾಭ್ಯಾಸವನ್ನು ದ್ವೇಷಿಸುತ್ತಿದ್ದ, यानी कि स्टडी को, एजुकेशन को नफ़रत करते थे. द्वेषा मीन्स नफ़रत करते थे स्टार्टिंग में. और उनको संतोषवा गया. अनहैप्पी दे आर नाट हैप्पी फॉर दैट. ಆದರೆ ಸ್ವಲ್ಪ ಹೊತ್ತಿನಲ್ಲಿಯೇ ಆ ಸ್ಥಳವನ್ನು ಬಿಟ್ಟು ಹೇಳಲು ಅವರಿಗೆ ಬೇಡವೆನಿಸಿತು. उस थोड़ी देर के बाद वो उस प्लेस से उठने के लिए मना कर रहे थे, यानी कि वो लोग भागने का सोच रहे थे, तो अभी उस प्लेस से उठने के लिए मना कर रहे थे, जाने के लिए मना कर रहे थे, क्योंकि उतना इंटरेस्टिंग था स्टोरीज़. विष्णु शर्मा ना विद्याभ्यास रीति अपूर्व. जो टीचिंग मेथड था विष्णु शर्मा का बहुत ही डिफरेंट था. अपूर्व मीन्स यूनिक. अपूर्व मीन्स हियर यूनिक, डिफरेंट ಸ್ಟೈಲ್. ಅವನು ಹೀಗೆ ಆರಂಭಿಸಿದ. ಗೋದಾವರಿ ನದಿ ತೀರದಲ್ಲಿ ದೊಡ್ಡದೊಂದು ಮರ. ಬೇರೆ ಬೇರೆ ದಿಕ್ಕುಗಳಿಂದ ಬರುತ್ತಿದ್ದ ಪಕ್ಷಿಗಳೆಲ್ಲ ರಾತ್ರಿ ಹೊತ್ತು ಆ ಮರದಲ್ಲಿ ಆಶ್ರಯ ಪಡುತ್ತಿದ್ದರು. गोदावरी रिवर के बेसिन में बहुत सारे पेड़ थे. उस पेड़ों पर बहुत सारे परिंदे रात में आके आश्रय, प्लेस, घर बना के रहते थे. ಹೀಗೆ ಅವನು ಕತೆಗಳನ್ನು ಹೇಳುತ್ತಾ ಹೋದ. ಅವೆಲ್ಲ ಮೃಗ ಪಕ್ಷಿಗಳ ಕುರಿತ ಕತೆಗಳು. एक स्टोरी बताते गया. कौन? विष्णु वर्मा. वो सभी क्या था? एनिमल के बारे में, मृग पक्षी, एनिमल एंड बर्ड्स के बारे में, वाइल्ड एनिमल के बारे में. ಆದರೆ ನಿಜವಾಗಿ ಅವು ನಮಗೆ ಬಗೆ ಇರುವಂಥವು. ಮನುಷ್ಯನ ಬೇರೆ ಬೇರೆ ಸಮಸ್ಯೆಗಳನ್ನು, ಅವುಗಳ ಪರಿಹಾರಗಳನ್ನು ಕುರಿತ ಕಥನಗಳು. और ये सब सही दिख रहा था. और इंसान के दूसरे प्रॉब्लम को सॉल्व करने वाले कहानियाँ थे, स्टोरी थी, यूज़फुल स्टोरी. इट्स द स्टोरी विल बी अडॉप्टेड इन आवर लाइफ. different story explaining here. ಆದರ್ಶ ಸ್ನೇಹಿತ ಯಾರು? ಆದರ್ಶ means here role model, अच्छे रास्ते पे चलने वाला दोस्त. ಗೆಳೆತನವನ್ನು ಉಳಿಸಿಕೊಂಡು ಬರುವುದು ಹೇಗೆ? ಫ್ರೆಂಡ್ಶಿಪ್ ಕೈಸಾ ಎಂಡ್ ತಕ್
बचा के लेके आना बिना टूटे ನಮಗೆ ವಿನಾಶ ತರಬಲ್ಲ ಆಸೆಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ हम लोगों को नुकसान नुकसान पैदा करने वाले डिज़ायर से बचने का कैसा आसेಗಳು मीन्स डिज़ायर्स बहुत सारे आस रहते हैं उससे बचने का ये सब स्टोरी में था डिफरेंट स्टोरी में ಒಳ್ಳೆಯವನ ಒಳ್ಳೆಯವನಾಗಿದ್ದು ಜಾಗರೂಕನಾಗಿರುವುದರಿಂದ ಉದಾತ್ತನಾಗಿದ್ದು ಚತುರನಾಗಿರುವುದರಿಂದ ಲಾಭವಿದೆ अच्छा बन के केयरफुल रहना जागरूकनागिरुವುದರಿಂದ केयरफुल रहना उदातनागिದ್ದು देने जो भी है देने वाला उदाता सब कुछ देने वाला उसको बोलते हैं उदाता श्रेष्ठ ग्रेट और चतुरा मीन्स बहुत ब्रिलियंट होने का कैसे ಲಾಭವಿದೆ ಎಂಬುದು ಈ ಕಥೆಗಳಲ್ಲಿ ತೋರಿಸಿಕೊಡುತ್ತವೆ ये सब बेनिफिट्स है बोल के इस कहानी से हम लोगों को पता चल जाता है ವಿಷ್ಣು ಶರ್ಮನ ಜೊತೆಗೆ ಕುಳಿತಿದ್ದರಿಂದ ಹುಡುಗರು ತಿಳುವಳಿಕೆಯನ್ನು ವ್ಯವಹಾರ ಜ್ಞಾನವನ್ನು ಪಡೆದರು ವಿಷ್ಣು ಶರ್मा के साथ में जो बैठे हुए राजकुमार वो ತಿಳುವಳಿಕೆ मीन्स समझदारी थिंकिंग करना व्यवहार ज्ञानವನ್ನು ಪಡೆದರು व्यवहार बिजनेस नॉलेज पैदा हो गई उनके दिमाग में ಪಂಚತಂತ್ರ ಕಥೆಗಳನ್ನು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಮತ್ತೆ ಮತ್ತೆ ಹೇಳಲಾಗಿದೆ जो पंचतंत्र स्टोरी से दूसरे काल मीन्स पीरियड में ಬೇರೆ ಬೇರೆ ರೂಪಗಳಲ್ಲಿ डिफरेंट वेस में रूप मीन्स हियर वे ಮತ್ತೆ ಮತ್ತೆ ಹೇಳಲಾಗಿದೆ ಬಾರ್ बोला गया है ಮತ್ತೆ ಇದನ್ನೇ ಹೇಳಲಾಗಿದೆ ನೀವು ಕೂಡ ಈ ಕಥೆಗಳಲ್ಲಿ ಬೇಕಾದಷ್ಟು ಕಥೆಗಳನ್ನು ಓದಿರಬೇಕು ಯು ಆರ್ ಆಲ್ಸೋ ಸ್ಟಡಿಂಗ್ ಇನ್ ದಿಸ್ ಸ್ಟೋರೀಸ್ ಆದರೆ ಕೆಲವು ಕಥೆಗಳು ಅಷ್ಟು ಜನಪ್ರಿಯವಾಗಿಲ್ಲದೇ ಇದ್ದರೂ ಕಥಾಲೇಖದಲ್ಲಿ ಅವು ರತ್ನಗಳಂತೆ ಇವೆ कुछ स्टोरीज फेमस नहीं हुआ तो जनप्रिय मीन्स फेमस इंसानों के बीच में नहीं है तो फिर भी वो कथा लेखकದಲ್ಲಿ जो लिखे रहे हैं वो बहुत फेमस हैं ಉದಾಹರಣೆಗೆ ಮಾತಾಡುವ ಗುಹೆ एग्जाम्पल बात करने की केव गुहे मीन्स केव ಎಂಬ ಕಥೆಯನ್ನು ತೆಗೆದುಕೊಳ್ಳಬಹುದು ಇದು ತುಂಬ ರಸಭರಿತವಾದ ಕಥೆಯಾಗಿರುವುದರಿಂದ ಮಾತ್ರವಲ್ಲದೆ ಪ್ರತಿಯೊಬ್ಬನೂ ಯಾವಾಗಲೂ ತನ್ನ ಬಗ್ಗೆ ಎಚ್ಚರದಿಂದ ಆತ್ಮರಕ್ಷಣೆಗೆ ಸಿದ್ಧನಾಗಿರಬೇಕೆಂಬ ಪಾಠವನ್ನು कलिಸುತ್ತದೆ जो बात करने का केव है इस कहानी से इस स्टोरी से हमको पता चलता है कि हर एक बार हम लोग होशियारी से रहना है बोल के पता चलता है इस स्टोरी से हम लोगों को बहुत ही समझदारी से नॉलेज से दिमाग से रहना है बोल के केयरफुल रहना बोल के पता चल जाता है टॉकिंग केव इन द स्टोरी वी आर अंडरस्टैंडिंग हाउ इन आवर लाइफ वी आर केयरफुली every moment every second we should be carefully everything ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ನರಿ ಇತ್ತು ನಿರ್ಜನವಾದ ಪ್ರದೇಶದಲ್ಲಿ ಗುಹೆಯೊಂದರಲ್ಲಿ ಅದರ ವಾಸ एक ज़माने में एक नरी फॉक्स था वो बहुत ही निर्जन कोई भी इंसान नहीं जाने वाला कोई भी चीज़ नहीं आने वाला उस तरह प्लेस के गुहेयೊಂದರಲ್ಲಿ गुहे मीन्स हियर केव में उसका घर था ಒಂದು ದಿನ ನರಿ ಅಲ್ಲಿ ಇಲ್ಲದೇ ಇದ್ದಾಗ ಹಸಿವಿನಿಂದ ಕಂಗಾಲಾಗಿದ್ದ ಸಿಂಹವು ಅಲ್ಲಿಗೆ ಬಂತು एक दिन उस जो केव था फॉक्स का जो केव था उसके पास एक लयन आ गया भूखा लयन हसीविंद यानी कि हंग्री हसीवु मीन्स हंग्री
ಗುಹೆಯನ್ನು ಹೊಕ್ಕು ಆ ಸಿಂಹ ಸುತ್ತಲೂ ಮೂಸಿ ನೋಡಿತು. ಅದರಿಂದ ನರಿಯ ವಾಸಸ್ಥಳ ಎಂಬುದರಲ್ಲಿ ಸಂದೇಹವಿಲ್ಲ ಎಂದು ಸಿಂಹ ಭಾವಿಸಿತು. उस केव के अंदर घुसते ही उसको स्मेल आ गया कि ये यहाँ फॉक्स रहता है. ಆಹಾರ ಹುಡುಕಿಕೊಂಡು ತಾನು ಅಲೆಯುವುದು ಏಕೆ? किस लिए खाने के लिए बाहर, शिकार के लिए बाहर जाना? जब भी इस फॉक्स अंदर आ जाएगा मैं इसको ಖಾ ಲೂಂಗಾ. ಇಲ್ಲಿ ಕೊಂಚ ಒರಗಿಕೊಂಡು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ನರಿ ಹಿಂತಿರುಗಿ ಬಂದಾಗ ನನಗೆ ಸವಿಯೂಟ ಸಿಕ್ಕಿದೆ. इसमें इस केव के अंदर थोड़ा रेस्ट ले जाता हूँ. विश्रांति मीन्स रेस्ट लेता हूँ. और जब भी वो फॉक्स आएगा मैं खा लेता हूँ उसको. ಮುಸ್ಸಂಜೆ ಹೊತ್ತಿಗೆ ನರಿ ಮನೆಗೆ ಮರಳಿ ಬಂತು. मुस्संजे मीन्स हियर इवनिंग टाइम में जब भी वो केव के पास रिटर्न आता है, कौन फॉक्स रिटर्न आ जाता है. ಗುಹೆಯನ್ನು ಪ್ರವೇಶಿಸಬೇಕು ಎನ್ನುವ ಆಗ ಅದಕ್ಕೆ ಸಿಂಹದ अस्पष्ट ಹೆಜ್ಜೆಯ ಗುರುತುಗಳು ಕಂಡವು. जब भी वो केव के अंदर जाने के लिए कौन फॉक्स केव के अंदर उस गुफे में गुफा वाला पत्थर का गुफा के अंदर जाने के लिए देखती है तो उधर लायंस के पैर के निशान थे. ಹೆಜ್ಜೆ मीन्स निशान, पैर के निशान. ಅದರ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಅನಂತರ ಅದು ಧೈರ್ಯ ತಂದುಕೊಂಡು ಗಟ್ಟಿಯಾಗಿ ಕೂಗಿ ಹೇಳಿತು. जबी लायन के निशान आ गया उसको दिल में डर हो गया. बाद में उसको धीर से लाके एक ಐಡಿಯಾ सोचता है. कौन फॉक्स. ಎಲೆ ಮಾತಾಡುವ ಗುಹೆ, ನಿನಗೇನಾಗಿದೆ? ಸಾಮಾನ್ಯವಾಗಿ ನಾನು ಮನೆಗೆ ಬಂದಾಗಲೆಲ್ಲ ನೀನು ನನ್ನನ್ನು ಕುರಿತು ನರಿಯೇ ದಯಮಾಡಿಸಬೇಕು ಎಂದು ಹೇಳಿ ನನ್ನನ್ನು ಬರಮಾಡಿಕೊಳ್ಳುತ್ತಿದ್ದೆ. ಎಲೆ ಮಾತಾಡುವ ಗುಹೆ, ए बात करने की केव, ये टॉकिंग केव, ए बात करने की गुफा, आज क्या हुआ है तुमको? जब भी मैं घर आता हूँ तो मुझे वेलकम करते थे, आज तू वेलकम नहीं कर रहा है. ಆದರೆ ಈ ದಿನ ನೀನು ಮೌನ, ಸೈಲೆಂಟ್. ಮೌನ ಮೀನ್ಸ್ ಸೈಲೆಂಟ್. ಆಜ್ ತೂ ಸೈಲೆಂಟ್ ಹೈ. ನಾನು ಒಳಕ್ಕೆ ಬರಬಾರದು ಎಂದು ನಿನ್ನ ಇಷ್ಟ ಎಂದು ನಾನು ನಂಬಲೆ. ಆಜ್ ಮೈ ಅಂದರ್ ನಹಿ ಆऊँ बोल के तुम्हारी मर्जी है क्या? ए गुफा, तेरी मर्जी है कि मैं अंदर नहीं आऊँ. ಸಿಂಹ ತನ್ನಷ್ಟಕ್ಕೆ ಹೀಗೆ ಯೋಚಿಸಿತು. अंदर कौन था? ಲಯನ್ था. वो सोचने लगा. ಥಿಂಕಿಂಗ್, ಯೋಚಿಸಿತು. ಥಿಂಕಿಂಗ್, ನಾನು ಇಲ್ಲಿ ಇರುವುದರಿಂದ ಈ ಗುಹೆಗೆ ಹೆದರಿಕೆಯಾಗಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಆ ಕಾರಣದಿಂದಲೇ ಅದು ನರಿಯನ್ನು ಸ್ವಾಗತಿಸುತ್ತಿಲ್ಲ. ನಾನು ಇಲ್ಲಿಯೇ ಇರುವುದರಿಂದ ಮೈ जब केव में आ गया, इस केव को डर हो गया. जे लयन आ गया बोल के डर हो गया. अफ्राइड, ಹೆದರಿಕೆ ಮೀನ್ಸ್ ಅಫ್ರೈಡ್. ಸಂದೇಹವಿಲ್ಲ, ನೋ ಡೌಟ್. ಸಂದೇಹವಿಲ್ಲ, ಸಂದೇಹ ಮೀನ್ಸ್ ಸಂಶಯ, ಡೌಟ್. ಈ ಕಾರಣದಿಂದ ಅದು ನರಿಯನ್ನು ಸ್ವಾಗತಿಸುತ್ತಿಲ್ಲ. ಸಿಂಹ ತನ್ನಷ್ಟಕ್ಕೆ ಹೀಗೆ ಯೋಚಿಸಿತು. ನಾನು ಇಲ್ಲಿ ಇರುವುದರಿಂದ ಈ ಗುಹೆಗೆ ಹೆದರಿಕೆಯಾಗಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಈ ಕಾರಣದಿಂದ ಅದು ನರಿಯನ್ನು ಸ್ವಾಗತಿಸುತ್ತಿಲ್ಲ. ಲಯನ್ ಕ್ಯಾ सोच लिया, मैं इधर रहने से इस गुफा को डर हो रहा है, इसीलिए मैं जोर से इधर से बात किया तो मैं इधर गुफा में रहने से गुफे को डर हो रहा है. ಸಂದೇಹವಿಲ್ಲ, ಸಂದೇಹ ಮೀನ್ಸ್ ನೋ ಡೌಟ್. ಹೆದರಿಕೆ ಮೀನ್ಸ್ ಅಫ್ರೈಡ್. ಈ ಕಾರಣದಿಂದಲೇ ಅದು ನರಿಯನ್ನು ಸ್ವಾಗತಿಸ್ತದೆ. इसी वजह से वो ये गुफा फॉक्स को वेलकम नहीं कर रहा है. इस वजह से क्या करता है लायन, देखो आगे.
ಹೀಗೆಂದು ಸಿಂಹ ಜೋರಾಗಿ ಗರಿಸಿ ಹೇಳಿತು, ನರಿರಾಯರೇ ಬರಬೇಕು ಬರಬೇಕು. ಲಯನ್ जोर से चिल्ला के कहता है, ए फॉक्स कम इनसाइड. ಬರಬೇಕು ಬರಬೇಕು. ತನ್ನ ಜೀವ ಉಳಿಸಿಕೊಳ್ಳುವುದಾಗಿ ಪಲಾಯನ ಮಾಡುತ್ತಾ ನರಿ ಉಳಿ ಹೇಳಿತು. अपनी ज़िंदगी बचाने के लिए वो पलायन भाग के चली गई. कौन? ಫಾಕ್ಸ್. ಪ್ರಿಯ ಗುಹೆ, ನಿನ್ನನ್ನು ತ್ಯಜಿಸಿ ಹೋಗಲು ನಾನು ನಿಶ್ಚಯಿಸಿದ್ದೇನೆ. ए केव मैं तुझे छोड़ के जाता हूँ बोल के डिसीजन निश्चಯಿಸಿದ್ದೇನೆ. ಟೇಕನ್ ಡಿಸಿಷನ್. ಸೆಟಲ್ ನಿರ್ಧರಿಸು. ಸೆಟಲ್. ತನ್ನಷ್ಟಕ್ಕೆ ತಾನು ಒಳಗೊಳಗೆ ನಗುತ್ತಾ ನರಿ ಹೀಗೆ ಅಂದುಕೊಂಡಿತು, ಮಾತನಾಡುವ ಗುಹೆ ಅಲ್ಲವಾ, ಇಂಥ ಸಂಗತಿಯನ್ನು ಕೇಳೇ ಇಲ್ಲ. ದೇವರು ದಯ ಬಚಾವಾದೆ. ತನ್ನಷ್ಟಕ್ಕೆ ತಾನು अपने आप हंसते हुए और माताड़ुआ गुहे अल्लावा टॉकिंग केव क्वेश्चन मार्क हियर. अपने आप क्वेश्चन मार्क कर रहे, बात करने की कोई केव रहती है क्या बोल के हंसते हंसते, ये भगवान, ये अल्लाह, आज तू मेरे इस ज़िंदगी से बचा लिया. बहुत ही होशियारीपन दिखाया इधर. कौन? फॉक्स. बहुत ही होशियारपन. इस तरह के छोटे छोटे स्टोरी ये पंचतंत्र स्टोरी होते हैं. बहुत सारे स्टोरीज है. नेक्स्ट we are understanding the meaning in this unit. ಅಪೂರ್ವ, ಅಪರೂಪದ, ಶ್ರೇಷ್ಠವಾದ, ಯುನಿಕ್. ಉದಾತ್ತ, ಶ್ರೇಷ್ಠ, ಗ್ರೇಟ್. ಉಳಿ, ಗಟ್ಟಿಯಾಗು ಕೂಗು, ಶೌಟ್ ಲೌಡ್ಲಿ, ಎಲೌಡ್. ಏಕಾಂತ, ಪ್ರಶಾಂತ ಸ್ಥಳ, ಕ್ವೈಟ್ ಲೊಕೇಶನ್, ಕ್ವೈಟ್ ಪ್ಲೇಸ್, ಪೀಸ್ ಪ್ಲೇಸ್. ಕಂಗಾಲು, ದುರ್ಬಲವಾಗು, ಬಿಕಮ್ ವೀಕ್. ದುರ್ಬಲ ಮೀನ್ಸ್ ವೀಕ್. ಕಾಲಿಗೆ ಬುದ್ಧಿ ಹೇಳು, ಓಡಿ ಹೋಗು, ರನ್ನಿಂಗ್, ಎಸ್ಕೇಪ್. ಕೊಂಚ, ಸ್ವಲ್ಪ, ಲಿಟ್ಲು ಬಿಟ್. ಗುಹೆ, ಗವಿ, ಕೇವ್, ಗುಫಾ. ಚಾವಣಿ, ಮಾಳಿಗೆ, ಅಪ್ಸ್ಟೇರ್ होता है. ನಿಶ್ಚಯಿಸು, ನಿರ್ಧರಿಸು, ಸೆಟಲ್. ನಿರ್ಜನ, ಜನವಸತಿ ಇಲ್ಲದ, डिसोलेट, जो भी इंसान नहीं रहता है. निर्जना, साइलेंट प्लेस. पट्ಟ, अधिकार, अथॉरिटी. ಪಲಾಯನ, ಓಟ, ಪರಾರಿ, ಎಸ್ಕೇಪ್. ಮಂದಿ, ಜನ, ಪೀಪಲ್. ಮುಸ್ಸಂಜೆ, ಸೂರ್ಯ ಮುಳುಗುವ ಸಮಯ, सनसेट, सूरज डूबने का वक्त. लक्ष्य, गमन, कॉन्संट्रेट, तवज्जो देना. व्यर्थ, निरुपयुक्त, वेस्ट, यूजलेस, जो भी काम को नहीं आया चीज़. संदेह, संशय, अनुमान, डाउट करना. I think you are understanding this lesson. Thank you so much for watching this video.